ಕೆಲವೊಮ್ಮೆ ತಾವೇ ಬಿಟ್ಟಂತಹ ಬಾಣಗಳು ತಮಗೆ ಹೇಗೆ ತಿರುಗುಬಾಣ ಆಗಿಬಿಡುತ್ತೆ ಎನ್ನುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಕೇಸ್ ಒಂದು ಉದಾಹರಣೆ ಅಂತ ಹೇಳಬಹುದು. ಒಂದು ಕಡೆ JDS, ಒಂದು ಕಡೆ BJP ದೊಡ್ಡ ಪಾದಯಾತ್ರೆಯನ್ನು ಮಾಡಿದ್ರು. ವಿಚಾರ ಏನು? ಮುಡಾದಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ಸಿದ್ದರಾಮಯ್ಯನವರು ವಿಚಾರಣೆಗೆ ಒಳಗಾಗಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇದು ಒಂದು ಭಾಗ ಆಯಿತು. ಕೋರ್ಟ್ಗೂ ಬಂತು. ಇದೀಗ ಕೋರ್ಟು 10 ದಿನಗಳ ಕಾಲದ ಒಂದು ರಿಲೀಫನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಆಗಿರಲಿಲ್ಲ. ಯಾವುದೇ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಯಾವುದೇ ತನಿಖಾ ಸಂಸ್ಥೆಯ ಮುಂದೆ ಕೂಡ ಒಂದು ತನಿಖೆ ನಡೆದಿರಲಿಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲಿಯೂ ಕೂಡ ಚಾರ್ಜ್ ಶೀಟ್ ಆಗಿರಲಿಲ್ಲ. ಲೋಕಾಯುಕ್ತದರೂ ತನಿಖೆ ಮಾಡಿರಲಿಲ್ಲ. ಯಾವುದೇ SIT ಒಂದು ಟೀಮನ್ನು ಕೂಡ ರಚನೆ ಮಾಡಿರಲಿಲ್ಲ. EDನೂ ತನಿಖೆ ಮಾಡಿರಲಿಲ್ಲ, ಅಥವಾ ನಿವೃತ್ತ ನ್ಯಾಯಾಧೀಶರು ಕೂಡ ತನಿಖೆ ಮಾಡಿರಲಿಲ್ಲ. ರಿಪೋರ್ಟ್ ಬಂದಿರಲಿಲ್ಲ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕೇಸ್ ಇತ್ತಲ್ಲ, ಗಣಿ ಗುತ್ತಿಗೆ ಕೇಸಲ್ಲಿ ಇದೆಲ್ಲವೂ ನಡೆದಿತ್ತು ಅಂತ. ತನಿಖೆ ನಡೆದಿತ್ತು, ವರದಿ ಇತ್ತು. ಸ್ವಾಮಿ ಒಂದು ಚಾರ್ಜ್ ಶೀಟ್ ಹಾಕಬೇಕು, ತಮ್ಮ ಅನುಮತಿ ಕೊಡಿ, ಅವರೊಂದು ವಿಚಾರಣೆ ಮಾಡಬೇಕು, ಅವ್ರನ್ನ ಕರೆಸಬೇಕು, ತಮ್ಮ ಅನುಮತಿ ಕೊಡಿ ಅಂತ ಹೇಳಿ ರಾಜಭವನದ ಮುಂದೆ ಪತ್ರಗಳು ಸಾಲು ಸಾಲಾಗಿ ಬಂದು ಬೀಳ್ತಾ ಇವೆ. ಇದೀಗ ದೂರುಗಳು ಬಂದು ಬೀಳ್ತಾ ಇವೆ. ಆದರೆ ಇಲ್ಲಿವರೆಗೂ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ ಈ ವಿಚಾರದಲ್ಲಿ. ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್, ಆರೋಪ ಪಟ್ಟಿ ಸಲ್ಲಿಸಬೇಕು ನಾವು, ಅದಕ್ಕೆ ನಮಗೆ ಅನುಮತಿ ಕೊಡಿ ಅಂತ SIT ಕೇಳ್ತಾ ಇದೆ ಇವತ್ತಿಗೆ. ಕುಮಾರಸ್ವಾಮಿ ಅವರಿಗೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನ ಕಂಪನಿ ಅವರಿಗೆ ಗುತ್ತಿಗೆ ಕೊಟ್ಟಿದ್ರಲ್ಲ, ಇವರು ಎಷ್ಟು ಅಂದ್ಕೊಂಡಿದ್ದೀರದು 550 ಎಕರೆ ವಿಸ್ತೀರ್ಣದ ಗಣಿ ಗುತ್ತಿಗೆ ಮಂಜೂರು ಮಾಡಿದಂಥ ಆರೋಪ ಇತ್ತು. 550 ಎಕರೆ ಅಷ್ಟು ವಿಸ್ತೀರ್ಣದ ಗಣಿ ಗುತ್ತಿಗೆಯನ್ನು ಶ್ರೀ ಸಾಯಿ ಮಿನರಲ್ಸ್ ಕಂಪನಿಯವರಿಗೆ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಕೊಟ್ಟುಬಿಟ್ಟಿದ್ರು ಅಂತ. ಸೊ ಈ ಒಂದು ವಿಚಾರದಲ್ಲಿ ಅಕ್ರಮ ನಡೆದಿದೆ, ಅವ್ಯವಹಾರ ಆಗಿದೆ. ಇಲ್ಲಿ ಎಲ್ಲ ನಿಯಮಗಳನ್ನು ಕುಮಾರಸ್ವಾಮಿ ಅವರು ಅವತ್ತಿನ ಮುಖ್ಯಮಂತ್ರಿಗಳು ಗಾಳಿಗೆ ತೂರಿ ಅವ್ರಿಗೆ ಅನುಮತಿ ಕೊಟ್ಟುಬಿಟ್ಟಿದ್ರು. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇಲ್ಲ ಆಗದೆ ಆ ಥರ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಯಾರು ಮಾಡಿಬಿಡ್ತಾರೆ? ಏನೋ ಭ್ರಷ್ಟಾಚಾರ ಆಗಿದ್ದರೆ, ಹಣ ಕೈ ಬದಲಾಗಿದ್ದರೆ, ಅಕ್ರಮಗಳು ನಡೀಬೇಕಾದಾಗ ಇಷ್ಟಿದ್ರೆ ತಾನೇ ಅಕ್ರಮ ಮಾಡೋಕ್ಕಾಗತ್ತೆ. ಇನ್ಯಾಕೆ ಏನೂ ಇಲ್ಲದೆ ಯಾರನ್ನು ಮಾಡಿಬಿಡ್ತಾರಾ? ಮಾಡಲ್ಲ. ನಾವು ತನಿಖೆ ಮಾಡಿದ್ದೀವಿ, ನಮಗೆ ಈಗ ಒಂದು ವಿಚಾರಣೆ ಆಗಬೇಕು, ಮತ್ತು ಅಟ್ ದ ಸೇಮ್ ಟೈಮ್ ಈ ಒಂದು ವಿಚಾರದಲ್ಲಿ ನಾವು ಚಾರ್ಜ್ ಶೀಟ್ ಕೂಡ ಹಾಕಬೇಕಾಗಿದೆ, ಅದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ SIT ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಯನ್ನು ಕರ್ಕೊಂಡು ಬಂದು ನಾವು ವಿಚಾರಣೆ ಮಾಡಬೇಕಾಗಿದೆ ಸ್ವಾಮಿ, ತಮ್ಮ ಅನುಮತಿ ಕೊಡ್ತೀರಾ ಗವರ್ನರ್ ಸಾಹೇಬ್ರೆ ಅಂತ ಕೇಳಿದ್ರೆ, ಇಲ್ಲಿವರೆಗೂ ಗವರ್ನರ್ ಸಾಹೇಬರು ಈ ಒಂದು ಲೆಟ್ರನ್ನು ಓದಿದ್ದಾರೋ ಓದಿಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಸದ್ಯದ ಕೇಂದ್ರದ ಮಂತ್ರಿಗಳು ಕೂಡ ಹೌದು, ಜೊತೆಗೆ BJP ಜೊತೆಯಲ್ಲಿ ಮೈತ್ರಿ ಆಗಿರತಕ್ಕಂಥ ಪಾರ್ಟಿ ಕೂಡ ಅವರದ್ದು. ಅವರ ಮೇಲೆ ಮಾತ್ರ ತನಿಖೆಗೆ ಎಲ್ಲೂ ಕೊಡ್ತಾ ಇಲ್ಲ. ಯಾಕೆ? 550 ಎಕರೆ ವಿಸ್ತೀರ್ಣ. ಇಲ್ಲಿ ಇನ್ನೊಂದು ಕಡೆ ನಿವೇಶನಗಳ ಬಗ್ಗೆ ಅವರು ಪಾದಯಾತ್ರೆಯನ್ನು ಮಾಡಿದ್ರು. 550 ಎಕರೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಒಂದು ಗಣಿಗಾರಿಕೆಗೆ ಅನುಮತಿ ಕೊಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಪಾದಯಾತ್ರೆ ಮಾಡಬೇಕು ಅಂತ ಕೂಡ ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಜನ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 550 ಎಕರೆ ವಿಸ್ತೀರ್ಣದಷ್ಟು ಜಾಗವನ್ನು ಒಬ್ಬರಿಗೆ ಅವರು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಒಂದು ಗಣಿ ಗುತ್ತಿಗೆಗೆ ಇವ್ರು ಕೊಟ್ಬಿಡ್ತಾರೆ ಅಂದರೆ ಹೇಗೆ ಕೊಟ್ಟರು? ಜೊತೆಗೆ ಇದರಲ್ಲಿ ಈಗ ಆಲ್ರೆಡಿ ತನಿಖೆ ನಡೆದಿದೆ. ಲೋಕಾಯುಕ್ತದವರು SIT ತಂಡ ಎಲ್ಲ ಸೇರಿಕೊಂಡು ತನಿಖೆಯನ್ನು ಮಾಡಿ ಆಗಿದೆ, ವರದಿ ರೆಡಿ ಇದೆ. ಒಂದು ಕಡೆ ಚಾರ್ಜ್ ಶೀಟ್ ಹಾಕಬೇಕು ಸ್ವಾಮಿ, ಅನುಮತಿ ಕೊಡಿ ಅಂತ ಹೇಳಿದ್ರೆ ಗವರ್ನರ್ ಸಾಹೇಬರು ಕೊಡ್ತಾ ಇಲ್ಲ. ಈಗ HDK ಅವರಿಗೆ ಈ ಒಂದು ಟೆನ್ಷನ್ ಶುರುವಾಯಿತು. ಈಗ 2007ರಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಬಳ್ಳಾರಿಯಲ್ಲಿ ಜಾಗ ಮಂಜೂರು ಮಾಡ್ತಾರೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಈ ಸಂಸ್ಥೆಗೆ 550 ಎಕರೆ ಜಾಗವನ್ನು ಗಣಿ ಗುತ್ತಿಗೆಗೆ ಅಂತ HDK ಅವರು ಮಂಜೂರು ಮಾಡಿಬಿಡ್ತಾರೆ. ಯಾವ ನಿಯಮಗಳ ಬಗ್ಗೆ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಂಜೂರಂತೂ ಮಾಡಿಬಿಟ್ಟಿರ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ವೆರಾಸ್ ಇದನ್ನು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ತನಿಖೆ ಮಾಡಿಲ್ಲ, ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿಲ್ಲ, ಒಂದು ಸಂಸ್ಥೆ ಕೂಡ ರಚನೆ ಆಗಿಲ್ಲ, ಸಿದ್ದರಾಮಯ್ಯನವ್ರ ಆದೇಶ ಪತ್ರನೂ ಇಲ್ಲ, ಶಿಫಾರಸ್ ಪತ್ರನೂ ಇಲ್ಲ, ಅವರ ಒಂದು ಫೋನ್ ಕರೆ ಕೂಡ ಇಲ್ಲ. ಫಸ್ಟ್ ಆಫ್ ಆಲ್ ಈ ಜಾಗ ಅವರ ಪತ್ನಿಗೆ ಮಂಜೂರಾದಾಗ ಯಾವುದೇ ಹಂತದಲ್ಲೂ ಅವರ ಅಧಿಕಾರದಲ್ಲೇ ಇರಲಿಲ್ಲ ಅಂತ ಹೇಳ್ತಾರಲ್ವಾ ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿಯಾಗಿ ಇದ್ದುಕೊಂಡೇ ಅವರು ಮಂಜೂರು ಮಾಡಿದ್ದಾರೆ. ಯಾರು ವಿಶೇಷ ತನಿಖಾ ತಂಡವನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ಮುಖ್ಯಸ್ಥರಾಗಿದ್ದಾಗ ಅವರೇನು ವರದಿಯನ್ನು ಕೊಟ್ಟಿದ್ರಲ್ಲ, ಇಂತಿಂಥ ಗಣಿ ವಿಚಾರದಲ್ಲಿ ಇಂತಿಂಥ ಅಕ್ರಮ ಆಗಿದೆ ಅಂತ, ಬರೀ ಕುಮಾರಸ್ವಾಮಿ ಅವ್ರದ್ದು ಮಾತ್ರ ಮಾಡಿದ್ರು ಅಂದ್ಕೊಂಡಿದ್ದೀರಾ? ನೋ, ಅವತ್ತಿಗೆ ಗಣಿ ರೆಡ್ಡಿಗಳದ್ದು, ಇನ್ನೊಬ್ಬರದು, ಮತ್ತೊಬ್ಬರದು ಎಲ್ಲರದು ಕೂಡ ತನಿಖೆಯನ್ನು ಮಾಡಿದ್ರು ಅವರು. ಯಡಿಯೂರಪ್ಪನವ್ರ ಕೇಸ್ಗಳನ್ನೂ ಬಿಟ್ಟಿರಲಿಲ್ಲ ಅವರು. ಸೊ ವಿಷಯ ಹೇಗಿದ್ದಾಗ ಅವರೇ ತನಿಖೆ ಮಾಡಿ ಕೊಟ್ಟಿದ್ದಂಥ ವರದಿ ಇತ್ತು. 2011ರಲ್ಲಿ ಸಂತೋಷ್ ಹೆಗಡೆ ಲೋಕಾಯುಕ್ತರಾಗಿದ್ದಾಗ ಕೊಟ್ಟಂಥ ವರದಿ ಗಣಿ ಗುತ್ತಿಗೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅವರು ಉಲ್ಲೇಖ ಕೂಡ ಮಾಡ್ತಾರೆ. ಇಷ್ಟು ರಿಪೋರ್ಟ್ ಇದ್ದು ಕೂಡ ಏನೂ ರಿಪೋರ್ಟ್ ಇಲ್ಲದೆ ಸಿದ್ದರಾಮಯ್ಯ ಅವ್ರದ್ದು ಕೊಟ್ಟುಬಿಟ್ರಿ. ಆದರೆ ಕುಮಾರಸ್ವಾಮಿ ಅವ್ರದ್ದು ಸಂತೋಷ್ ಹೆಗಡೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ವರದಿ ಇದ್ದರೂ ಕೂಡ ಯಾಕೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ? ಎಷ್ಟು ಲೆಟ್ರ್ ಬರೀಬೇಕು ಅವರು SIT ಅವರು? ಇದೀಗ ಲೋಕಾಯುಕ್ತ ADGP ಚಂದ್ರಶೇಖರ್ ಅವರು ಮತ್ತೆ ಗವರ್ನರ್ಗೆ 2ನೇ ಪತ್ರವನ್ನು ಬರೆದಿದ್ದಾರೆ.
ರಾಜ್ಯಪಾಲರ ಅನುಮತಿ ಯಾಕೆ ಬೇಕು ಅಂತ ಹೇಳಿದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ಕ್ಕೆ 2018ರಲ್ಲಿ ತಿದ್ದುಪಡಿ ತರ್ತಾರೆ. ಅಲ್ಲಿವರೆಗೂ ಜನಪ್ರತಿನಿಧಿಗಳ ಮೇಲೆ ದೂರು ಕೊಡೋದಷ್ಟು ಈಸಿ ಆಗಿರಲಿಲ್ಲ. ನಿವೃತ್ತ ಅಧಿಕಾರಿಗಳ ವಿರುದ್ಧವಾಗೂ ಕೂಡ ದೂರು ಸಲ್ಲಿಸೋದಕ್ಕೆ ಅವಕಾಶ ಇರಲಿಲ್ಲ. 2018ರಲ್ಲಿ ಅಮೆಂಡ್ಮೆಂಟ್ ಆದ ಮೇಲೆ, ತಿದ್ದುಪಡಿ ಆದ ಮೇಲೆ ಸಕ್ಷಮ ಪ್ರಾಧಿಕಾರದ ಅನುಮತಿಯ ಅಗತ್ಯ ಇರುತ್ತೆ. ಅಪರಾಧ ಹಿಂದೇನೇ ನಡೆದಿದ್ದರೂ ತಿದ್ದುಪಡಿಯಿಂದಾಗಿ ಇವತ್ತಿನ ಅನುಮತಿ ಬೇಕಾಗಿರುತ್ತೆ. ಈ ಕಾರಣಕ್ಕಾಗಿ ರಾಜ್ಯಪಾಲರಿಗೆ SIT ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಇಲ್ಲಿವರೆಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು HDK ಕೇಸ್ನ ಕಡೆಗೆ ಕಣ್ಣೆತ್ತಿಯೂ ನೋಡದಂತೆ ಕಾಣಿಸ್ತಾ ಇಲ್ಲ.